ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಇನ್ನೊಂದು ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತು ನಾನು ಢಾಬಾ ಸ್ಟೈಲಲ್ಲಿ ಹೇಗೆ ದಾಲ್ ಕಿಚಡಿ ಮಾತನ್ನು ತೋರಿಸ್ತಾ ಇದ್ದೀನಿ. ಸೊ ಇವತ್ತು ತುಂಬಾ ಒಂಥ ಸ್ಪೆಷಲ್ ರೆಸಿಪಿ, ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಸೊ ಈ ರೆಸಿಪಿ ತುಂಬ ಈಸಿ, ಮನೇಲಿ ತುಂಬ ನೀಟಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನು ಕೂಡ ಮನೇಲಿ ಟ್ರೈ ಮಾಡಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಒಂದು ಸ್ಮಾಲ್ ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, 2ರಿಂದ 3 ಸ್ಪೂನಷ್ಟು ಹೆಸರು ಬೇಳೆ, ಹಾಗೆ ಒಂದು 4ರಿಂದ 5 ಸ್ಪೂನಷ್ಟು ನಾನು ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಸೊ ಈ ಬೇಳೆನ ಚೆನ್ನಾಗಿ 3ರಿಂದ 4 ಸಲ ವಾಶ್ ಮಾಡಿಕೊಂಡು 10ರಿಂದ 15 ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡ್ತೀನಿ. ನೆನೆಸ್ಕೊಂಡಿದ್ದು ಆದಮೇಲೆ ನಿಮಗೆ ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾವುದೇ ಸ್ಟೆಪ್ಸ್ನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಾಗ ಅದು ಖಂಡಿತವಾಗಿ ಟೇಸ್ಟ್ ಬರೋದಿಲ್ಲ. ಸೊ ನಾನು ಹೇಳೋವಂಥ ಸೀಕ್ರೆಟ್ ಟಿಪ್ಸ್ ಕೂಡ ಫಾಲೋ ಮಾಡಿ. ಸೊ ನಾನು ನೋಡಿ ಇವಾಗ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ನಾನು 1 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನು 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡ್ಬಿಟ್ಟು ಅದನ್ನು ನಾನು 3ರಿಂದ 4 ಸಲ ವಾಶ್ ಮಾಡಿಕೊಂಡು ನೆನೆಯೋಕ್ಕೆ ಬಿಡ್ತೀನಿ. ಸೊ ನೆನೆದಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅನ್ನ. ಸೊ ಹಾಗಾಗಿ ನಾನು ಅದನ್ನ ಒಂದು ½ ಅನ್ ಅವರ್ ನೆನೆಯೋಕ್ಕೆ ಬಿಡ್ತೀನಿ. ಸೊ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೆನೆಯೋಕ್ಕೆ ಬಿಡ್ತೀನಿ. ನೆನೆಸಿದಾದಮೇಲೆ ನಾವು ಬೇಳೆನ ವಾಶ್ ಮಾಡ್ಕೊಂಡಿದ್ದೀವಿ, ಅದನ್ನು ನಾನು 3ರಿಂದ 4 ಸೀಟಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಸಾಕು, ಜಾಸ್ತಿ. ಅದಾದಮೇಲೆ ನೀವು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಬೇಳೆ ಬಿಸಿ ಇದ್ದಾಗ ತುಂಬ ಬೇಗ ಸ್ಮ್ಯಾಶ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ತುಂಬ ಟೇಸ್ಟ್ ಚೆನ್ನಾಗಾಗಲಿ ಮತ್ತು ಹೆಲ್ತಿಗೂ ಒಳ್ಳೇದಂತ ಹೇಳ್ಬಿಟ್ಟು ನಾನು ತರಕಾರಿನ ತೊಗೊತಾ ಇದ್ದೀನಿ. ಸೊ ಇದಕ್ಕೆ ನೀವು ಜಾಸ್ತಿ ತರಕಾರಿ ಹಾಕೋ ಅವಶ್ಯಕತೆ ಇಲ್ಲ. ಸೊ ನಾನು ನೋಡಿ 3ರಿಂದ 4 ಬೀನ್ಸ್ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಸೈಜಷ್ಟು ಕ್ಯಾರೆಟ್, ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಷ್ಟು ನಾನು ಈರುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ನೀವು ವೆಜಿಟೇಬಲ್ಸ್ ಏನು ತರಕಾರಿ ಹಾಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಇದು ಕಂಪ್ಲೀಟ್ ನೀವು ಆಪ್ಷನಲ್, ಇದು ಸ್ಕಿಪ್ ಕೂಡ ಮಾಡ್ಬೋದು. ನೀವು ಪ್ಲೇನ್ ದಾಲ್ ಕಿಚಡಿ ಕೂಡ ಮಾಡ್ಬೋದು. ಸೊ ನಾನು ವೆಜಿಟೇಬಲ್ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ಥರ ನಾನು ಕ್ಯಾರೆಟ್ನೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ನೀಟ್ ಮಾಡಿಕೊಂಡು ನಾನು ಸ್ವಲ್ಪ ಸ್ಮಾಲ್ ಪೀಸಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಚಿಕ್ಕ ಸೈಜ್ ಆದರೆ ಸಾಕು. ಇನ್ನೊಂದು ಏನಂತ ಸೀಕ್ರೆಟ್ ಟಿಪ್ ಅಂದರೆ, ನೀವು ಅಕ್ಕಿ ಮತ್ತು ಬೇಳೆ ಹಾಗೆ ತರಕಾರಿ ಸಪ್ರೇಟಾಗಿ ಬೇಯಿಸ್ಕೋಬೇಕು. ನೀವು ಎಲ್ಲನೂ 3ರಲ್ಲೂ ಒಂದೇ ಕುಕ್ಕರಲ್ಲಿ ಸೀಟಿ ಮಾಡಿದಾಗ ಅದು ಟೇಸ್ಟ್ ಬರೋದಿಲ್ಲ. ಸೊ ನೀವು ತಿನ್ನಬೇಕಾದ್ರೆ ನಿಮಗೆ ಆ ಬೇಳೆ, ಅನ್ನದ ಅಗಳು ಹಾಗೆ ತರಕಾರಿ ಬಾಯಲ್ಲಿ ಸಿಗಬೇಕು. ಸೊ ಆವಾಗ ಅದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನೀವೆಲ್ಲನೂ ಹಾಕಿದಾಗ ತರಕಾರಿನೂ ಒಟ್ಟಿಗೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಂಡಾಗ ಅದು ಒಂಥರ ಕಿಚಡಿ ಆದಂಗೆ ಒಂದು ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ. ತರಕಾರಿ ನಿಮ್ಗೆ ಬಾಯಲ್ಲಿ ಸಿಗೋದಿಲ್ಲ. ಸೊ ಆ ಕ್ರಂಚಿನೆಸ್ ಬರೋದಿಲ್ಲ. ಸೊ ಹಾಗಾಗಿ ನೀವು ಎಲ್ಲನೂ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾವು ದಾಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ನಾವು ತರಕಾರಿಯಲ್ಲಿ ಸ್ವಲ್ಪ ಬೀನ್ಸು, ಸ್ವಲ್ಪ ಕ್ಯಾರೆಟು, ಹಾಗೆ ಒಂದು ಸ್ವಲ್ಪ ಬಟಾಣಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸಪ್ರೇಟಾಗಿ ನಾನು ಬೇಯಿಸ್ಕೊತೀನಿ. ಒಂದು ಸ್ಮಾಲ್ ಬೌಲಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾನೆ ಒಂದು 80 to 85% ಬಾಯ್ಲ್ ಆದರೆ ಸಾಕು. ಜಾಸ್ತಿ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ. ನಾನು ಹೇಳಿದಾಗ ಹಾಗೆ ಅದು ಕ್ರಂಚಿನೆಸ್ ನಿಮಗೆ ಸಿಗಬೇಕು, ವೆಜಿಟೇಬಲ್ಸ್ ತರಕಾರಿ ಬಾಯಲ್ಲಿ ಸಿಗಬೇಕು. ಸೊ ಇವಾಗ ನಾನು ಅಕ್ಕಿನ ಹಾಕ್ಕೊಂಡು ಇದನ್ನು ನಾನು 3ರಿಂದ 4 ಸೀಟಿ ಮಾಡ್ಕೊತೀನಿ, ಅನ್ನ ರೆಡಿ ಮಾಡ್ಕೊತೀನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಇದೆಲ್ಲ ಸಪ್ರೇಟಾಗಿ ಬೇಯಿಸ್ಕೋಬೇಕು ಅಂತ. ಸೊ ನೋಡಿ ತರಕಾರಿ ಒಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಈಗ ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅನ್ನ ಕೂಡ ರೆಡಿಯಾಗಿ ಹೋಗುತ್ತೆ. ಅಷ್ಟೊತ್ತವರೆಗೂ ನಾವು ಟೊಮೆಟೊ ಹಾಗೆ ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಗೋಡಂಬಿ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಒಗ್ಗರಣೆಗೋಸ್ಕರ. ಸೊ ನೋಡಿ ಇಲ್ಲಿ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೋಬೇಕು. ಸೊ ನಾನು ಮೀಡಿಯಮ್ ಸೈಜಷ್ಟು ಟೊಮೆಟೊ ತೊಗೊಂಡು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ನಾನು ಕೊತ್ತಂಬರಿ ಸ್ವಲ್ಪ ಹಚ್ಕೊತೀನಿ. ಹಾಗೆ ಇನ್ನೊಂದು ಏನಂದರೆ, ನಾನು ಮಿಕ್ಸಿಯಲ್ಲಿ ಒಂದು ಬೆಳ್ಳುಳ್ಳಿ, ಒಂದು ಫುಲ್ ಒಂದು ಮೀಡಿಯಮ್ ಸೈಜಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ 2 ಚಕ್ಕೆ, 2 ಲವಂಗ, ಆಮೇಲೆ ಹಾಗೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಸೊ ದಾಲ್ ಕಿಚಡಿ ಜಾಸ್ತಿ ಸ್ಪೈಸಿ ಇರೋದಿಲ್ಲ. ಸೊ ಮೀಡಿಯಮ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಸ್ಪೈಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ 2ರಿಂದ 2 ಹಸಿಮೆಣಸಿನ್ಕಾಯಿ ಆದರೆ ನಿಮಗೆ ಸಾಕು. ಸೊ ಇದನ್ನು ನಾನು ಮಿಕ್ಸಿಯಲ್ಲಿ ರುಬ್ಕೊತಾ ಇದ್ದೀನಿ. ಸೊ ಇದು ನಾವು ಒಗ್ಗರಣೆ ಹಾಕಿದಾಗ ಬಾಯಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಸ್ಮಾಲ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ, ಇವಾಗ ನೀವು ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಬೇಳೆ, ಅನ್ನ, ಒಗ್ಗರಣೆ ಏನೇನು ಬೇಕು ಎಲ್ಲ ರೆಡಿಯಾಗಿದೆ. ಸೊ ಇವಾಗ ನಾವು ಪಟ್ಟಂತ ಒಂದು ಒಗ್ಗರಣೆ ಹಾಕ್ಬಿಡೋಣ. ಸೊ ನೋಡಿ ಇವಾಗ ನಾನು ಬೆಣ್ಣೆ ಹಾಗೆ ಸ್ವಲ್ಪ
ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬೆಣ್ಣೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಎಣ್ಣೆಯಲ್ಲೇ ಬೇಕಾದ್ರೆ ನೀವು ಒಗ್ಗರಣೆ ಹಾಕ್ಕೊಬೋದು. ಸೊ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ನೀವು ಕಾದ ಮೇಲೆ ನೀವು ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಅದು ಬಿಸಿ ಆದಮೇಲೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಹಿಂಗು ಟೇಸ್ಟಿಗೋಸ್ಕರ. ಹಾಗೆ ಅದನ್ನು ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾವೇನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ, ಆಮೇಲೆ ಹಸಿಮೆಣಸಿನ್ಕಾಯಿ, ಅದು ಒಗ್ಗರಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬೆಳ್ಳುಳ್ಳಿ ವಾಸನೆ ಹೋಗೋ ತನಕ. ಅದು ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊತೀವಿ, ಗೋಲ್ಡನ್ ಕಲರ್ ಬರಬೇಕು. ಅದಾದಮೇಲೆ ನಾನು ಟೊಮ್ಯಾಟೊ ಹಾಕ್ಕೊತೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅದು ಕೂಡ ಸ್ಮ್ಯಾಶ್ ಆಗಬೇಕು. ಸೊ ನೋಡಿ, ಇದು ಸ್ಮ್ಯಾಶ್ ಆಗಬೇಕು, ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆದಮೇಲೆ ನಾವು ತರಕಾರಿ ಏನೋ ಬೇಯಿಸಿಟ್ಕೊಂಡಿದ್ದು ತರಕಾರಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ, ಈಗ ಎಲ್ಲ ಮಸಾಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಕಿಚನ್ ಕಿಂಗ್ ಮಸಾಲ, ಒಂದು ಸ್ವಲ್ಪ ನಾನು ಜೀರಿಗೆ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಆವಾಗ ಟೊಮೆಟೊ ಬೇಯುತ್ತೆ ಅಂತ ನೋಡಿ ಹಾಕ್ಕೊಂಡು ಅಥವಾ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ಆವಾಗ ಅದು ಎಲ್ಲನೂ ಮಸಾಲೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಎಲ್ಲನೂ ಕೂಡ್ಕೊಳ್ಳುತ್ತೆ. ಸೊ ಈ ಥರ 1 ರಿಂದ 2 ಬಾಯ್ಲ್ ಬಂದರೆ ಸಾಕು. ಅದಾದಮೇಲೆ ನಾನು ಟೇಸ್ಟ್ಗೋಸ್ಕರ ಸ್ವಲ್ಪ ಶುಗರ್ ಹಾಕ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಬಿಡ್ಬೋದು, ಕಂಪ್ಲೀಟ್ಲಿ ಆಪ್ಷನಲ್. ಸೊ ನಾವೇನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಸಪ್ರೇಟಾಗಿ, ಸೊ ಈ ಥರ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದು ಗಟ್ಟಿಯಾಗಿದೆ. ಸೊ ಇಂದ ಕನ್ಸಿಸ್ಟೆನ್ಸಿನ ನಾನು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ನೀವು ನೋಡಿರೋ ಹಾಗೆ ದಾಲ್ ಕಿಚಡಿ ತುಂಬಾ ಸೆಮಿ ಲಿಕ್ವಿಡ್ ಆಗಿರುತ್ತೆ. ಈಗ ತೀರಾ ಗಟ್ಟಿ ಇರೋದಿಲ್ಲ, ಈಗ ತೀರಾನು ನೀರಾಗಿರೋದಿಲ್ಲ. ಸೊ ಇದು ಮೀಡಿಯಮ್ ನೋಡಿ, ಮೀಡಿಯಮ್ ಈ ಥರ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು. ಆದಮೇಲೆ ನಾವು ಆಗ ಅನ್ನನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಇಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ಹಾಕ್ಕೊಂಡ್ಮೇಲೆ ನೀವು ಒಂದು 2 ರಿಂದ 3 ನಿಮಿಷ ಅಥವಾ ಒಂದು 2 ರಿಂದ 3 ಬಾಯ್ಲ್ ಬರೋ ತನಕ ನೀವು ಈ ಥರ ಬಿಡಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಸೊ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಇದು ಆಗಬೇಕು, ಮಸಾಲೆಲ್ಲ ಕೂಡ್ಕೋಬೇಕು ಅನ್ನೋ ಜೊತೆಗೆ ಕೂಡ. ಸೊ ನಾನು ಕನ್ಸಿಸ್ಟೆನ್ಸಿನ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮೇಲೆ ನಾನು ಕೊತ್ತಂಬರಿ ಹಾಕ್ಕೊಂಡು ನಾನು ಒಂದು ಬಾಯ್ಲ್ ಅಥವಾ 2 ಬಾಯ್ಲ್ ಬರೋ ತನಕ ಬಿಡ್ತಾ ಇದ್ದೀನಿ. ಸೊ ನೋಡಿ, 1 ರಿಂದ 2 ಬಾಯ್ಲ್ಸ್ ಬಂದಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಸೊ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿ ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆಯದು. ದೊಡ್ಡವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ನನ್ನ ಕಮೆಂಟಲ್ಲಿ ಹೇಳಿ. ಹಾಗೆ ನನ್ನ ಚಾನೆಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫ್ರೆಂಡ್ಸು ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.